ನಾಗೇಂದ್ರ ಅವರು ಇಡಿ CBI ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ಅವೆಲ್ಲ ಇವತ್ತಿಂದ ಏನಿರೋವಲ್ಲ. 50 ವರ್ಷದಿಂದನೂ ಇಡಿನೂ ಇದೆ, CBI ಇದೆ. ಅವಾಗೇನು ಅವು ಪೊಲಿಟಿಕಲ್ ಆಗಿತ್ತ, ನಾನ್ ಪೊಲಿಟಿಕಲ್ ಆಗಿತ್ತ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗೆ ಓಪನ್ ಆಗ್ತೈತೆ? ಮತ್ತು ಅವ್ರ ಶಿಷ್ಯ ನೆಕ್ಕುಂಡಿ ನಾಗರಾಜ್ ಅವ್ರ ರೈಟ್ ಹ್ಯಾಂಡು, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋಂಥ ಕಳ್ಳತನ ಇದು. ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಕೊಳ್ಳಿ, ನಮಗೇನು CBIನಲ್ಲೂ ತರೋದು ಬೇಡ, ಇಡಿನೂ ತರೋದು ಬೇಡ. ಈಶ್ವರಪ್ಪನ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು. CBI ಇತ್ತು, ಇಡಿ ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗೆ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ ಡೈರೆಕ್ಟ್ ಆಗಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Shari Group of Institutions, and by Ideal with G. ನಾಗೇಂದ್ರ ಅವರು ಇಡಿ CBI ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ಅವೆಲ್ಲ ಇವತ್ತಿಂದ ಏನಿರೋವಲ್ಲ. 50 ವರ್ಷದಿಂದನೂ ಇಡಿನೂ ಇದೆ, CBI ಇದೆ. ಅವಾಗೇನು ಅವು ಪೊಲಿಟಿಕಲ್ ಆಗಿತ್ತ, ನಾನ್ ಪೊಲಿಟಿಕಲ್ ಆಗಿತ್ತ. ಸುಮ್ಮನೆ ಸಿಕ್ಕಾಕ್ಕೊಂಡಿದ್ದಾರೆ. ಆಪಾದನೆ ಮಾಡೋ ಅಂಥದ್ದು ಕಳಂಕಿತ ಒಬ್ಬ ಸಚಿವನಿಗೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ 187 ಕೋಟಿ ಹೆಂಗೋಯ್ತು? ಅವರದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಚಾರ್ಜ್ ಶೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಮತ್ತು ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗೋಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗೆ ಓಪನ್ ಆಗ್ತೈತೆ? ಮತ್ತು ಅವ್ರ ಶಿಷ್ಯ ನೆಕ್ಕುಂಡಿ ನಾಗರಾಜ್ ಅವ್ರ ರೈಟ್ ಹ್ಯಾಂಡು, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಈ ದುಡ್ಡೆಲ್ಲ ಆಂಧ್ರಾಗೆ ಹೋಗಿ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ, ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗೋಕ್ಕಾಗ್ತಾ ಇರಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರಬೇಕಾಯ್ತು. ಬೇರೆ ಕಡೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಬಂಧುಗಳಿಗೆ ಯಾಕೆ ಬಂದಿದೆ ದುಡ್ಡು? ಇವ್ರ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಇವರ ರಿಲೇಷನ್ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ ಅಂದರೆ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋಂಥ ಕಳ್ಳತನ ಇದು. ಈಗಾಗಲೇ ಸೆಂಟ್ರಲ್ CBI ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ಇಡಿ ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಅಂದರೆ ಕಳ್ಳತನ ಆಗಿರೋದು ಕರೆಕ್ಟು ಅಂತ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರು. 89 ಕೋಟಿ 187 ಕೋಟಿ ಅಲ್ಲ. ಹಂಗಾರೆ 89ಗೆ ಹೆಂಗೆ ಹೋಯ್ತು? ಯಾರು ಹೇಳಿಕೆ ಮೇಲೆ ಹೋಯ್ತು? ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದ್ದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿಗೆ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಇವಾಗ ಇವರೇನೋ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂಥ 4 ಸಂಸ್ಥೆಗಳು ಕೊಡಬೇಕಲ್ಲ ಕ್ಲೀನ್ ಚಿಟ್ಟು. ಹಿಂದೆ ಈಶ್ವರಪ್ಪನ ಘಟನೆ ಆದಾಗ ಅವ್ರಿಗೂ ರಚನೆ ಮಾಡಿದ್ರಿ, ಅವ್ರಿಗೂ COD ತನಿಖೆ ಆಗಿತ್ತು, ಕ್ಲೀನ್ ಚಿಟ್ ಬಂತು. ನಾವು ಅದನ್ನು ಕಂಪ್ಲೀಟ್ ಕೋರ್ಟಲ್ಲಿ ಆಚೆ ಬರೋವರೆಗೂ ನಾವು ಅವ್ರನ್ನ ತಗೊಳಲ್ಲ ಅಂತ ಹೇಳಿದ್ರಿ, ನಾವು ತಗೊಂಡಿಲ್ಲ. ಇವಾಗೂ ಅಷ್ಟೇ, ಅವರು ಅಲ್ಲಿಂದ ತಗೊಂಬರಲಿ ಕೋರ್ಟಿಂದ, CBIಯಿಂದ ಅಲ್ಲ. CBIಯಿಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಕೊಳ್ಳಿ, ನಮಗೇನು CBIನಲ್ಲೂ ತರೋದು ಬೇಡ, ಇಡಿನೂ ತರೋದು ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫ್ರೆಂಟು, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫ್ರೆಂಟು. ಡೈರೆಕ್ಟಾಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತೊಗೊಂಡೋಗಿರೋವಂಥ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ಮದು.
ಏನು ನಾಗೇಂದ್ರ ನಾನು ಎಸ್ ಟಿ ಅಂದರೆ ಬೇರೆ ಎಸ್ ಟಿಗಳು ಮಾಡಲಿ, ಇನ್ನೂ 4 ಜನ ಇದ್ದಾರಲ್ಲ ಎಸ್ ಟಿಗಳು ಆ ಜಿಲ್ಲೆಯಲ್ಲಿ, ಮಾಡಲಿ ಅವ್ರಿಗೆ ಲೇಡಿ ಕೋಟಾನೇ ಮಾಡಲಿ. ಎಸ್ ಟಿ ಲೇಡಿ ಇದ್ದಾರೆ, ಸುಮ್ಮನೆ ದಲಿತರ ಕೋಟ ಮಾಡೋದು ಬೇಡ. ಪಕ್ಕದಲ್ಲಿ ಯಾರ ಇದ್ದಾರೆ ನಿಮ್ಮ ಜಿಲ್ಲೆಯವರು, ಅವ್ರಿಗೆ ಕೊಡಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ಸಿಬಿಐ ಇದುವರೆಗೂ ತನಿಖೆನೇ ಮಾಡಲಿಲ್ಲ. ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ಪತ್ರ ತಗೋತಾರೆ, ಅದ್ರ ಹಿಂದಿನ ದಿನ ಜೂನ್ 2ನೇ ತಾರೀಕು ಪ್ರೆಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಉದ್ದೇಶ ನಮ್ಮನ್ನು ಕೇಳ್ಕೋಬಾರ್ದು ಅಂತ ಮೋಟಿವೇಟೆಡ್ ಅಂತಾರೆ. ತನಿಖೆ ಯಾಕೆ ಮಾಡಿಲ್ಲ ಸಿಬಿಐ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತನಿಖೆ ಮಾಡ್ದಿರಾ ಅರೆಸ್ಟ್ ಆಗಿ ಜೈಲ್ಗೆ ಹೆಂಗೆ ಹೋದ್ರು ಇವರು? ತನಿಖೆ ಮಾಡ್ದಿರಾ ಚಾರ್ಜ್ ಶೀಟ್ ಹೆಂಗೆ ಹಾಕಿದ್ರು ಇವರು? 900 ಪೇಜು ಚಾರ್ಜ್ ಶೀಟ್ ಇರೋದು, 9,000 ಪೇಜು ಚಾರ್ಜ್ ಶೀಟ್ ಇರುವಂಥದ್ದು. ಅದು ಹೆಂಗಾಯ್ತು? ತನಿಖೆ ಮಾಡ್ದಿರಾ ಅಷ್ಟೊಂದು ಮಾಹಿತಿ ಹೆಂಗೆ ಕಲೆಕ್ಟ್ ಆಯಿತು? ಈಗ ನಾಗೇಂದ್ರ ಬೇಡಪ್ಪ, ಇರೋ ಎಲ್ಲ ಮಂತ್ರಿಗಳ ಮೇಲೆ ಹಾಕ್ಬೋದಾಯ್ತಲ್ಲ. ಸಿ ಬಿ ಐಗೆ ಕೋಪ ಇದ್ದರೆ ಇನ್ನು ಉಳಿದಂಥ ಮಂತ್ರಿಗಳಿದಾರಲ್ಲ, ಆ ಮಂತ್ರಿಗಳ ಮೇಲೆಲ್ಲ ಹಾಕ್ಬೋದಾಯ್ತಲ್ಲ. ಯಾಕೆ ಹಾಕಿಲ್ಲ? ನಿನ್ನ ಮೇಲೆ ಯಾಕೆ ಹಾಕಿದ್ದಾರೆ? ಕದ್ದಿದೆಯಾ ಅದಕ್ಕೆ ಹಾಕಿದ್ದಾರೆ. ಮೀಟಿಂಗಲ್ಲಿ ಹೇಳಿದ್ದಾರೆ, ಆಮೇಲೆ ಮೀಡಿಯಾ ಬೈಕ್ನಲ್ಲೂ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಡೆಸಿಗ್ನೇಷನ್ ತಗೊಳ್ಳಲ್ಲ. ಈಗಾಗಲೇ ಬಿಜೆಪಿಯವರು 126 ಜನ ಸಂಸದರು ದೇಶಾದ್ಯಂತ ಎಫ್ಐಆರ್ ಸೇರಿದಂತೆ ಸೀರಿಯಸ್ ಈಗ ಈಶ್ವರಪ್ಪನ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಅವ್ರ ಮೇಲೆ ತನಿಖೆ ಆಗ್ತಾ ಇತ್ತು. CBI ಇತ್ತು, ED ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗೆ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ಕಲ್ಲಿ ತಗೊಂಡಿದ್ನ ಅಕೌಂಟಲ್ಲಿ? ನೀವು ಚೆಕ್ಕಲ್ಲಿ ತಗೊಂಡಿದ್ದೀರಲ್ಲ, ಡೈರೆಕ್ಟಾಗಿ ಚೆಕ್ಕಲ್ಲಿ ತಗೊಂಡಿರೋದು ದಾಖಲೆ ಬಂದಿದೆಯಲ್ಲ ಈಗ CBI ರಿಪೋರ್ಟಲ್ಲಿ. ಈಶ್ವರಪ್ಪನಿಗಾದರೆ ಒಂದು ನ್ಯಾಯ, ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಏನು ಬಾವಿಗೆ ಇಳಿದು ತೊಡೆ ತಟ್ಟಿದ್ರಲ್ಲ, ಇವಾಗ ತಟ್ಟಿ ತೊಡೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿಗೆ ಇವ್ರನ್ನ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಮೇಲೆ ನೀವು ಪ್ರೊಟೆಸ್ಟ್ ಮಾಡ್ತೀರಂದ್ರೆ ಆರೋಪ. ಅದು ಪಾರ್ಲಿಮೆಂಟ್ ವಿಚಾರ, ಇದು ಅಸೆಂಬ್ಲಿ ವಿಚಾರ. ನಾವು ಈ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು, ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Alshari Group of Institutions, and by Ideal with G.